ಎಲ್ಲರಿಗೂ ನಮಸ್ಕಾರ. ವಿಠ್ಠಲ್ ಹೇರೂರು ಇವತ್ತು ನಮ್ಮ ನಗಲಿ 12 ವರ್ಷ ಕಳೆದು. ಆದ್ರೆ ಈ ದಿನ ಹೆಂಗೆ ಹೋದು ಅಂತ ಅನ್ನೋದು ನಮ್ಗೆ ಇನ್ನೂ ಇವತ್ತೇ ಆಗ್ಯದೇನೋ ಅಂತ ನಮ್ಗೆ ಅನಿಸ್ತದ. ಅವ್ರ ಜೊತೆ ನಾವು ಹುಟ್ಟಿ ಬೆಳೆದು ಈ ಮೊದಲ ವಿಠ್ಠಲ್ ಹೇರೂರು ನಮಗೆ ಜಾಗೃತಿ ಮಾಡೋದಕ್ಕಿಂತ ಮುಂಚೆ ಈ ಊರಿನ ಒಂದು ಸ್ಥಿತಿ ಏನಿತ್ತಪ್ಪ ಅಂತಂದ್ರೆ ಎಲ್ಲರೂ ನಾವು ಬೇರೆಯವ್ರಿಗೆ ಹೆದರ್ಕೊಂಡೇ ಜೀವನ ಮಾಡ್ತಿದ್ದೆವು. ನಮ್ಮ ಜಾತಿ ಹೆಸರು ಹೇಳ್ಕೊಬೇಕಂತಂದ್ರೂ ಕೂಡ ನಮ್ಗೆ ಒಂದು ಮುಜುಗರ ಅನ್ನಿಸ್ತಿತ್ತು. ಯಾವಾಗ ವಿಠ್ಠಲ್ ಹೇರೂರು ನಮ್ಗೆ ಜಾಗೃತಿ ಮೂಡಿಸಿ ಜನರ ಮಧ್ಯೆ ಹೆಂಗಿರ್ಬೇಕು ಅನ್ನೋದು ನಮ್ಮ ಸಮಾಜ ಅಲ್ಲದೆ ಇತರೆ ಬ್ಯಾಕ್ವರ್ಡ್ ಸಮಾಜಗಳೆಲ್ಲ ಹೆಂಗೆ ಜನರ ಜೊತೆ ವರ್ತನೆ ಮಾಡಬೇಕು, ಹೆಂಗೆ ವಿನಯತೆಗೆ ಎಷ್ಟು ಕೊಟ್ಟಷ್ಟು ನಾವು ವಿನಯತೆ ಪಡಿಬೇಕು ಅಂತ ಅನ್ನೋದು ಅವರಿಂದನೇ ಕಲ್ತೀವಿ ನಾವು. ಈಗ ಬೇಕಾದಷ್ಟು ಜಾಗೃತಿ ಮೂಡಿಸಿದ್ದತ್ತಂದ್ರೆ ನಾವು ಎಲ್ಲೇ ಹೋದ್ರು ಕೂಡ ಇವತ್ತು ವಿಠ್ಠಲ್ ಹೇರೂರು ಒಂದು ಬಳಗ, ಒಂದು ಸಮಾಜದವರು, ಒಂದು ಜಾತಿಯವರತ್ತೆ ಹೇಳ್ಕೊಳಕ್ಕೆ ನಮ್ಗೆ ಇವತ್ತು ಹೆಮ್ಮೆ ಅನಿಸ್ತದ. ಅವ್ರು ಹಾಕಿಕೊಟ್ಟ ಮಾರ್ಗ ನಮ್ಗೆ ಎಂತೂ ನಾವು ಸಾಯೋವರೆಗೂ ಕೂಡ ಅದು ಅಜರಾಮರವಾಗಿ ಇರ್ತದಂತ ಹೇಳಿ ಈ ಮೂಲಕ ಹೇಳಕ್ ಬಯಸ್ತೀನಿ. ಈಗ ಇಡೀ ಕರ್ನಾಟಕದಾದ್ಯಂತ ಯಾರೇ ಈಗ ನಮ್ಮ ವಲ್ಯಕ್ಕೆ ನಮ್ಮ ಜಾತಿದು ಹೆಸರು ಹೇಳ್ಬೇಕಂತಂದ್ರೆ ಉತ್ತುಂಗ ಶ್ರೇಣಿಯಲ್ಲಿರುವಂಥದ್ದು ವಿಠ್ಠಲ್ ಹೇರೂರು ಹೆಸರ. ಅವ್ರ ನೆರಳಿನಲ್ಲಿ ಬದುಕ್ತಾ ಇರುವಂಥವ್ರು ನಾವೆಲ್ಲ ಒಂದು ಇವತ್ತಿನ ದಿನ ಹೆಮ್ಮೆ ಅಂತ ನಾವು ಹೇಳ್ಕೊಬೇಕಾಗ್ತದೆ. ಇವತ್ತು ನಾವು ಯಾರಿಗೂ ದೂಷಣೆ ಮಾಡ್ಲಾರ್ದೆ ಎಲ್ಲಾ ಜಾತಿ ಜನಾಂಗಕ್ಕೂ ಪ್ರೀತಿಸಿ ಒಂದು ಜಾಗೃತಿ ಮೂಡಿಸಿರೋದು ಒಬ್ಬ ಏಕೈಕ ನಾಯಕ ಅಂತಂದ್ರ ಅದು ವಿಠ್ಠಲ್ ಹೇರೂರು ಅಂತ ಹೇಳ್ಬೇಕಾಗ್ತದ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಅಂಬಿಗರ ಚೌಡಯ್ಯ, ಜೈ ವಿಠ್ಠಲ್ ಹೇರೂರು.